ಅರಣ್ಯ ಇಲಾಖೆ ಪರಿಹಾರಕ್ಕೆ ಪತಿಯನ್ನೇ ಕೊಂದ ಪತ್ನಿ. ಮೈಸೂರಿನ ಚಿಕ್ಕಹೆಜ್ಜೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಪ್ರಾಣಿ ದಾಳಿಯಿಂದ ಸತ್ರೆ ಪರಿಹಾರ ಸಿಗತ್ತೆ ಅನ್ನೋ ದುರಾಸೆಗೆ ಬಿದ್ದು ಪತಿಯನ್ನೇ ಕೊಂದಿದ್ದಾಳೆ ಪತ್ನಿ. ಸರ್ಕಾರದಿಂದ 30 ಲಕ್ಷ ಸಿಗತ್ತೆ ಅನ್ನೋ ಕಾರಣಕ್ಕೆ ಕೊಲೆ ನಡೆದಿರೋದು. ಪತಿಯನ್ನ ಕೊಂದು ಹುಲಿ ಕೊಂದಿದೆ ಅಂತ ಪತ್ನಿ ನಾಟಕವಾಡಿದ್ರು. ಪತಿ ವೆಂಕಟಸ್ವಾಮಿಯನ್ನ ಕೊಂದ ಪತ್ನಿ ಸಲ್ಲಾಪುರ. ಅರಣ್ಯ ಇಲಾಖೆಯ ಪರಿಹಾರಕ್ಕೋಸ್ಕರ ಪತಿ ವೆಂಕಟಸ್ವಾಮಿಯನ್ನೇ ಕೊಂದಿದ್ದಾಳೆ ಪತ್ನಿ ಸಲ್ಲಾಪುರ. ಪ್ರಾಣಿ ದಾಳಿಯಿಂದ ಸತ್ರೆ ಪರಿಹಾರ ಸಿಗತ್ತೆ ಅನ್ನೋ ದುರಾಸೆಗೆ ಬಿದ್ದು ಪತಿಯನ್ನೇ ಕೊಂದಿರುವ ಘಟನೆ ಇದು. ಸರ್ಕಾರದಿಂದ 30 ಲಕ್ಷ ಸಿಗತ್ತೆ ಅನ್ನೋ ಕಾರಣಕ್ಕೆ ಕೊಲೆ ನಡೆದಿದೆ. ಪತಿಯನ್ನ ತಾನು ಕೊಂದು ಹುಲಿ ಕೊಂದಿದೆ ಅಂತ ನಾಟಕ ಮಾಡಿದ್ರು. ಅಡಿಕೆ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ದಂಪತಿ ಪತಿ ನಾಪತ್ತೆಯಾಗಿದ್ದಾಳೆ ಅಂತ ಪತ್ನಿ ದೂರನ್ನ ಕೊಟ್ಟಿರ್ತಾಳೆ. ಪತಿ ನಾಪತ್ತೆಯಾಗಿದ್ದಾರೆ ಅಂತ. ಕಳೆದ ಸೋಮವಾರ ಗ್ರಾಮಕ್ಕೆ ಹುಲಿಯೊಂದು ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಮನೆಯಿಂದ ಹೊರ ಹೋಗಿದ್ದ ಪತಿ ನಾಪತ್ತೆ ಆಗಿರ್ತಾನೆ. ಹುಲಿ ಕೊಂದು ಎಳ್ಕೊಂಡು ಹೋಗಿದೆ ಅಂತ ಈಕೆ ದೂರು ಕೊಟ್ಟಿರೋದು. ಈ ಬಗ್ಗೆ ಪರಿಶೀಲನೆ ನಡೆಸಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲಿ ಯಾವುದೇ ಪ್ರಾಣಿ ಬಂದ ಕುರುಹು ಇರಲಿಲ್ಲ. ಅನುಮಾನಗೊಂಡು ಮನೆಯೆಲ್ಲ ಹುಡುಕಾಡಿದ್ದಾರೆ. ಮನೆ ಹಿಂದಿನ ತಿಪ್ಪೆಗುಂಡಿಯಲ್ಲಿ ವೆಂಕಟಸ್ವಾಮಿಯ ಶವ ಪತ್ತೆಯಾಗುತ್ತೆ. ಹುಲಿ ಕೊಂದು ಎಳ್ಕೊಂಡು ಹೋಗಿದೆ ಅಂತ ಈಕೆ ದೂರು ಕೊಟ್ಟಿತ್ತು. ಈ ಬಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ರು. ಆದ್ರೆ ಯಾವುದೇ ಪ್ರಾಣಿ ಬಂದು ಹೋಗಿರೋ ಬಗ್ಗೆ ಅಲ್ಲಿ ಯಾವುದೇ ಕುರುಹು ಸಿಕ್ಕಿರಲಿಲ್ಲ. ಅನುಮಾನ ಬರುತ್ತೆ, ಮನೆಯೆಲ್ಲ ಹುಡುಕಾಡ್ತಾರೆ. ಕೊನೆಗೆ ಮನೆ ಹಿಂದಿನ ತಿಪ್ಪೆಗುಂಡಿಯಲ್ಲಿ ವೆಂಕಟಸ್ವಾಮಿಯ ಶವ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಧುಸೂದನ್ ಇದ್ದಾರೆ ಸಂಪರ್ಕದಲ್ಲಿ. ಮಧುಸೂದನ್, ಏನಿದು ಪ್ರಕರಣ? ಸರ್ಕಾರದಿಂದ ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕೆ ಪತಿಯನ್ನೇ ಕೊಂದಿದ್ದಾಳೆ ಈಕೆ. ಏನಿದು ಘಟನೆ? ಹೌದು ಶ್ವೇತಾ, ಏನಂತಂದ್ರೆ ಹಣ ಅಂತಂದ್ರೆ ಹಣದ ಮುಂದೆ ಯಾವುದೇ ಸಂಬಂಧಗಳು ಉಳಿಯಲ್ಲ ಅನ್ನೋದು ಪದೇ ಪದೇ ಇತ್ತೀಚಿನ ದಿನಗಳಲ್ಲಿ ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ತಾಲಿ ಕಟ್ಟದ ಗಂಡನನ್ನೇ ಕೂಡ ಹಣದಾಸೆಗೆ ಪತ್ನಿ ಈ ರೀತಿಯಾಗಿ ಕೊಲೆ ಮಾಡ್ತಾಳೆ. ಅದು ಕೂಡ ಆತ ಸತ್ತ ನಂತರದಲ್ಲಿ ಬರುವಂತಹ ಹಣ ಏನಿರುತ್ತೆ, ಅಂದ್ರೆ ಪರಿಹಾರದ ಹಣ ಏನಿರುತ್ತೆ, ಅದಕ್ಕೆ ಈ ರೀತಿಯಾದ ಪ್ಲಾನ್ ಮಾಡ್ತಾಳೆ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇಂಥದ್ದೊಂದು ಘಟನೆ ಆಗಿರ್ತಕ್ಕಂಥದ್ದು ಹುಣಸೂರು ತಾಲೂಕು ಚಿಕ್ಕಹೆಜ್ಜೂರು ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಇರ್ತಕ್ಕಂಥ ವೆಂಕಟಸ್ವಾಮಿ ಅವರು ಕೂಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಅವರ ಪತ್ನಿ ಏನಿದ್ದಾಳೆ, ಆ ಪತ್ನಿ ಇಂಥದ್ದೊಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಪತಿಯನ್ನ, ಅಂದ್ರೆ ಇಲ್ಲಿ ಅದನ್ನ ಸಾಯಿಸಿ ಅದನ್ನ ಹುಲಿಯ ಮೇಲೆ ಎತ್ತಾಕ್ತಿದ್ರೆ, ಕಾಡು ಪ್ರಾಣಿಯ ಮೇಲೆ ಎತ್ತಾಕ್ತಿದ್ರೆ ನನಗೆ ಸರ್ಕಾರದಿಂದ ಒಂದು ಪರಿಹಾರದ ಹಣ ಬರುತ್ತೆ, ಮತ್ತೆ ಕುಟುಂಬಕ್ಕೆ ಒಂದು ತಾತ್ಕಾಲಿಕವಾದಂತಹ ಕೆಲಸ ಕೂಡ ಸಿಗುತ್ತೆ ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡು ಆತನಿಗೆ ಮನೆಯಲ್ಲಿ ವಿಷವನ್ನ ಹಾಕಿ ಸಾಯಿಸಿ ನಂತರದಲ್ಲಿ ಮನೆ ಹಿಂಭಾಗದಲ್ಲಿ ಇದ್ದಂತಹ ತಿಪ್ಪೆಗುಂಡಿಗೆ ತಿಪ್ಪೆಗುಂಡಿಯಲ್ಲಿ ಆತನ ಮುಚ್ಚಿರ್ತಾಳೆ. ಆದ್ರೆ ಹೊರಗಡೆ ಬಂದು ಜನರಿಗೆ ಹುಲಿಯ ತಪ್ಪಳ ಕೇಳಿಸ್ತು. ಅದನ್ನ ನೋಡ್ಲಿಕ್ಕೆ ಅಂತ ಹೋದಂತವ್ರು ಕಾಣೆ ಆದ್ರು ಅಂತೇಳಿ ಕಥೆಯನ್ನ ಕಟ್ಟಿರ್ತಾರೆ. ನಂತರದಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ, ಅರಣ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಗ್ರಾಮದಲ್ಲಿ ಎಲ್ಲಾ ಕಡೆಯೂ ಕೂಡ ಓಡಾಟವನ್ನ ಮಾಡಿರ್ತಾರೆ. ಮತ್ತೆ ಅರಣ್ಯದ ಅಂಚಿನ ಗ್ರಾಮ ಆಗಿರೋ ಕಾರಣಕ್ಕಾಗಿ ಕಾಡಿನಲ್ಲಿ ಇಟ್ಟಿದಂತ ಟ್ರಾಪರ್ಗಳೇನಿರ್ತಾರೆ, ಅಂದ್ರೆ ಆ ಕಾಡು ಪ್ರಾಣಿಗಳ ಚಲನವಲನಕ್ಕೆ ಇಟ್ಟಿರ್ತಂತ ಕ್ಯಾಮ್ರಾಗಳೇನಿರ್ತವೆ, ಆ ಟ್ರ್ಯಾಕರ್ ಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಯಾವ್ದೇ ಪ್ರಾಣಿ ಬಂದಿರೋದಿಲ್ಲ. ನಂತರದಲ್ಲಿ ಅನುಮಾನ ಬಂದು ಈಕೆಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈಕೆ ಪರಿಹಾರದ ಹಣಕ್ಕಾಗಿ ಈ ರೀತಿಯಾಗಿ ವಿಷವನ್ನ ಹಾಕಿ ಗಂಡನನ್ನ ಸಾಯಿಸಿ ಕಥೆಯನ್ನ ಕಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಧುಸೂದನ್, ನೀವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.